ಪ್ರೀತಿಯ ಮಿತ್ರರಿಗೆ ಮಧುಮಾಲಾ ಕಥಾಸ್ಮೃತಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಋಣಾನುಬಂಧ ಭಾವನೆಗಳ ಬಲೆಯೊಳಗೆ ಸಂಚಿಕೆ 27. ಅಗಸ್ತ್ಯ ಹಾಗೂ ಉಜ್ವಲ ಒಟ್ಟಾಗಿ ಕಂಪನಿಗೆ ತೆರಳುತ್ತಿರುವುದನ್ನೇ ನೋಡುತ್ತಾ ನಿಂತ ಶ್ಯಾಮಲ ತಮ್ಮ ಹಳೆಯ ದಿನಗಳನ್ನು ಮೆಲುಕು ಹಾಕತೊಡಗಿದ್ರು. ಅಗಸ್ತ್ಯನದು ಮಧ್ಯಮ ವರ್ಗದ ಕುಟುಂಬ. ಅಗಸ್ತ್ಯನ ತಂದೆ ಕೇಶವ್ ಭಟ್, ತಾಯಿ ಶ್ಯಾಮಲ. ಮೂಲತಃ ಶ್ರೀಕೃಷ್ಣನ ನಗರಿ ಉಡುಪಿಯವರು. ಉಡುಪಿಯ ಸಣ್ಣ ಹಳ್ಳಿಯೊಂದರಲ್ಲಿ ಬಹಳ ಸಂತೋಷದಿಂದಲೇ ಜೀವನ ಸಾಗಿಸ್ತಿದ್ದ ಕುಟುಂಬಕ್ಕೆ ಮಾರಕವಾದದ್ದು ದಾಯಾದಿ ಕಲಹ. ಬಾಲ್ಯದಲ್ಲಿಯೇ ತಾಯಿನ ಕಳ್ಕೊಂಡಿದ್ದ ಕೇಶವ್ ಭಟ್ರಿಗೆ ತಂದೆನೇ ತಾಯಿ ಪ್ರೀತಿ ಕೊಟ್ಟು ಬೆಳೆಸಿದ್ರು. ಅಷ್ಟೋ ಇಷ್ಟೋ ಅಡುಗೆ ಮಾಡೋದಕ್ಕೆ ತಿಳಿದಿದ್ದ ಮಹಾಬಲೇಶ ಭಟ್ರು ಮಗ ಕೇಶವ ಭಟ್ರಿಗೂ ನಳಪಾಕದ ವಿದ್ಯೆನ ತಕ್ಕ ಮಟ್ಟಿಗೆ ಕಲಿಸಿದ್ರು. ತಾವು ಹೇಳಿಕೊಟ್ಟ ಇದೇ ವಿದ್ಯೆನೇ ಮಗನ ಮುಂದಿನ ಜೀವನಕ್ಕೆ ಸಹಾಯ ಮಾಡ್ಬೋದು ಅನ್ನೋದು ಸ್ವತಃ ಮಹಾಬಲೇಶ ಭಟ್ರಿಗೂ ತಿಳಿದಿತ್ತೋ ಇಲ್ವೋ. ಕೇಶವ್ ಭಟ್ರು ಮದುವೆ ವಯಸ್ಸಿಗೆ ಬಂದಾಗ ಮಹಾಬಲೇಶ ಭಟ್ರು ತಮ್ಮ ಪರಿಚಯಸ್ಥರ ಕುಟುಂಬದ ಸುಶೀಲೆ ಕನ್ಯೆ ಶ್ಯಾಮಲಾರ ಜೊತೆ ವಿವಾಹ ಮಾಡಿಸಿದ್ರು. ನವದಂಪತಿಗಳಿಗೆ ಮದುವೆಯಾಗಿ ವರ್ಷದೊಳಗೆ ಮುದ್ದಾದ ಗಂಡು ಮಗುವಿನ ಜನನವಾಯಿತು. ಬಹಳ ವಿಜೃಂಭಣೆಯಿಂದ ನಾಮಕರಣವನ್ನು ನಡೆಸಿ ಮಗುವಿಗೆ ಅಗಸ್ತ್ಯ ಅಂತ ಹೆಸರಿಡಲಾಯಿತು. ಎಲ್ಲವೂ ಸುಸೂತ್ರವಾಗಿ ನಡೀತಾ ಜೀವನವು ಸುಗಮವಾಗಿ ಸಾಗ್ತಾ ಇರುವಾಗಲೇ ಅದೊಂದು ಘಟನೆ ಕೇಶವ ಭಟ್ಟರ ಸಂಸಾರವನ್ನೇ ತಲೆಕೆಳಗಾಗಿ ಮಾಡ್ತು. ಕೇಶವ ಭಟ್ಟರ ಹಿರಿಯ ಸಹೋದರ ಮಾಧವ ಭಟ್ರಿಗೆ 2 ಹೆಣ್ಮಕ್ಳು. ಅವರಿಬ್ಬರು ಅಗಸ್ತ್ಯನಿಗಿಂತ 12 ವರ್ಷಕ್ಕೆ ದೊಡ್ಡವರಾದ್ರಿಂದ ತಿಂಗಳು ಕಳೆಯದ ಅಗಸ್ತ್ಯನನ್ನು ಅಜ್ಜ ಮಹಾಬಲೇಶ್ವರ ಭಟ್ರು ಬಹಳ ಪ್ರೀತಿಯಿಂದ ಕಾಣ್ತಿದ್ರು. ಮನೆಯವರಿಗೆಲ್ಲ ಅಚ್ಚುಮೆಚ್ಚಾಗಿದ್ದ ಅಗಸ್ತ್ಯ ತನ್ನ ದೊಡ್ಡಪ್ಪ ದೊಡ್ಡಮ್ಮನಿಗೆ ಮಾತ್ರ ಕಂಟಕನಾಗಿ ಹುಟ್ಟಿದ್ದ. ಮೊದಲಿನಿಂದಲೂ ತಮ್ಮನ ಮೇಲೆ ಅಷ್ಟೇನು ಪ್ರೀತಿ ಇರದ ಮಾಧವ ಭಟ್ರು ತಮ್ಮ ತಂದೆಗೆ ಬೇಸರವಾಗಬಾರದು ಅನ್ನೋ ಒಂದೇ ಒಂದು ಕಾರಣದಿಂದ ತಮ್ಮನೊಂದಿಗೆ ಒಳ್ಳೆಯ ಒಡನಾಟ ಹೊಂದಿರುವಂತೆ ತೋರಿಕೆಯ ಪ್ರೀತಿ ತೋರ್ತಾ ಅವರೊಂದಿಗೆ ನಗು ನಗುತ್ತಾ ಮಾತಾಡ್ತಿದ್ರು. ಕಂತೆಗೆ ತಕ್ಕ ಬೊಂತೆ ಅನ್ನೋ ಹಾಗೆ ಅವರನ್ನು ಮದುವೆಯಾಗಿ ಬಂದಿದ್ದ ಹರಿಣಿಯವರ ಸ್ವಭಾವವು ಕೂಡ ಗಂಡನಿಗಿಂತ ವಿಭಿನ್ನ ಆಗಿರಲಿಲ್ಲ. ಮಹಾಬಲೇಶ ಭಟ್ರು ಕಷ್ಟಪಟ್ಟು ತಮ್ಮ ಪಿತ್ರಾರ್ಜಿತ ಆಸ್ತಿನ ದುಪ್ಪಟ್ಟುಗೊಳಿಸಿದ್ರು. ಕೇಶವ ಭಟ್ರು ಕೂಡ ಅಪ್ಪನಂತೆಯೇ ಶ್ರಮಜೀವಿ. ಬೆಳಗ್ಗೆಯಿಂದ ಸಂಜೆವರೆಗೂ ಅಡಿಕೆ, ತೆಂಗು, ರಬ್ಬರ್, ಸಾಗುವಾನಿ, ಹತ್ತಲವು ಬಗೆಯ ಮರಗಳ ನಡುವೆ ಜೀವಿಸ್ತಾ ತೋಟದ ಕೆಲಸದಲ್ಲಿ ನಿರತರಾಗಿದ್ರಿಂದಲೇ ಪ್ರತಿ ವರ್ಷನೂ ಒಂದಲ್ಲ ಒಂದು ಬೆಳೆ ಅವರ ಕೈ ಹಿಡಿತಿತ್ತು. ಅದರಿಂದ ಸಾಕಷ್ಟು ಆದಾಯನೂ ಬರ್ತಿತ್ತು. ತಮ್ಮನ ಪರಿಶ್ರಮವೇ ಇದಕ್ಕೆಲ್ಲ ಕಾರಣ ಅಂತ ಅರಿತಿದ್ದ ಮಾಧವ ಭಟ್ರು ಹೀಗೆ ಮೈಮುರಿದು ದುಡಿಯೋ ತಮ್ಮನನ್ನು ಕೈ ಬಿಟ್ರೆ ನಾವು ಕೆಟ್ವಿ ಅಂತ ಆಲೋಚಿಸಿ ಕಿಂಚಿತ್ತೂ ಪ್ರೀತಿ ಇಲ್ಲದ ತಮ್ಮನನ್ನು ಹಾಗೋ ಹೀಗೋ ಸಹಿಸಿಕೊಳ್ತಿದ್ರು. ಎಲ್ಲವೂ ಅವರಂತೆ ನಡೀತಿದೆ ಅಂದ್ಕೊಳ್ತಿರುವಾಗಲೇ ಮಹಾಬಲೇಶ ಭಟ್ರು ಕೇಶವ ಭಟ್ಟರ ಮದುವೆಯ ವಿಷಯವನ್ನು ಪ್ರಸ್ತಾಪಿಸಿದ್ರು. ತಮ್ಮನಿಗೆ ಮದುವೆ ಅನ್ನೋದನ್ನು ಅರಗಿಸಿಕೊಳ್ಳೋದಕ್ಕೆ ಕಷ್ಟವಾದರೂ ಅಪ್ಪನ ಎದುರು ಮಾತನಾಡಿದರೆ ತಾವೇ ಕೆಟ್ಟವರಾಗಬೇಕು, ಅದು ಅಲ್ಲದೆ ಕೇಶವನ ಮದುವೆ ನೋಡೋದು ಅಪ್ಪನ ಆಸೆ ಅಂತ ಮದುವೆನ ವಿರೋಧಿಸೋದಕ್ಕೆ ಅವರಿಂದ ಸಾಧ್ಯ ಆಗಲಿಲ್ಲ. ಅದು ಅಷ್ಟಕ್ಕೆ ನಿಂತಿದ್ರೆ ಮಾಧವ ಭಟ್ರು ಸುಮ್ಮನಾಗ್ತಿದ್ರೇನೋ. ಆದರೆ ತಮ್ಮಂಗೆ ಮದುವೆ ಆಗಿ ವರ್ಷದೊಳಗೆ ಮಗು, ಅದರಲ್ಲೂ ಗಂಡು ಸಂತಾನ ಅನ್ನೋ ವಿಷಯ ಅವರ ಮನಸ್ಸಲ್ಲಿ ಹುದುಗಿದ್ದ ಆಸ್ತಿ ಅಂತಸ್ತಿನ ಬಯಕೆಯನ್ನು ಬಡಿದೆಬ್ಬಿಸಿತ್ತು. ಮನೆಯವರೆಲ್ಲರೂ ಆ ಮಗುನ ಅಷ್ಟೊಂದು ಮುದ್ದು ಮಾಡ್ತಿರುವಾಗ ನಮಗೆ ಗಂಡು ಮಕ್ಕಳಿಲ್ಲದ ಕಾರಣ ಅಪ್ಪ ಎಲ್ಲ ಆಸ್ತಿನ ಕಿರಿಯ ಮೊಮ್ಮಗನಿಗೆ ಬರ್ಕೊಟ್ರೆ ಏನು ಮಾಡೋದು, ನಮ್ಮ ಕೈಗೆ ತೆಂಗಿನ ಚಿಪ್ಪೆ ಗತಿ ಅಂತ ದೂರಾಲೋಚನೆಯಿಂದ ಎಷ್ಟೇ ಉಪಾಯ ಹೂಡಿದ್ರೂ ಯಾವುದೂ ಫಲ ಕೊಡ್ತಿರ್ಲಿಲ್ಲ. ಕೊನೆಗೂ ಮಾಧವ ಭಟ್ರು ಮೊರೆ ದೇವರಿಗೆ ಕೇಳಿಸ್ತೋ ಏನೋ. ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ದ ಹಾಸಿಗೆ ಹಿಡಿದಿದ್ದ ಮಹಾಬಲೇಶ ಭಟ್ರು ಆ ಒಂದು ದಿನ ರಾತ್ರಿಯಾಗಿ ಬೆಳಗಾಗುವುದರೊಳಗೆ ಹಾಸಿಗೆಯಿಂದ ಮೇಲೆ ಇಲ್ಲೇ ಇಲ್ಲ. ಅವರಿಗೆ ಮಲಗಿದ್ದಲ್ಲೇ ಹೃದಯಾಘಾತವಾಗಿ ದೇವರ ಪಾದ ಸೇರಿದ್ರು. ಇಂತಹ ಕಹಿ ಸಂದರ್ಭದಲ್ಲೂ ಹಿರಿಯ ಮಗನಾಗಿ ಮನೆಯ ಜವಾಬ್ದಾರಿಯನ್ನು ಹೊರಬೇಕಾಗಿದ್ದ ಮಾಧವ ಭಟ್ರು ತಮ್ಮಿಷ್ಟದಂತೆ ನಡ್ಕೊಳ್ತಾ ಆಸ್ತಿ ಪಡೆಯೋ ಹುನ್ನಾರ ನಡೆಸಿದ್ರು. ಅಗಸ್ತ್ಯನಿಗೆ ಆಗ 2ರ ಪ್ರಾಯ.
ಮಹಾಬಲೇಶ್ವರ ಭಟ್ರು ತೀರ್ಕೊಂಡು 1 ವರ್ಷ ಕಳೆದಿತ್ತು. ತಂದೆಯ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತ ಮೊದಲ ವರ್ಷದ ಪುಣ್ಯತಿಥಿಯನ್ನು ಆಚರಿಸಿ ಬಂಧು ಬಳಗದವ್ರಿಗೆಲ್ಲ ಹೊಸ ಬಟ್ಟೆ ವಿತರಿಸಿ ಬಂದವ್ರಿಗೆಲ್ಲ ಮೃಷ್ಟಾನ್ನ ಭೋಜನ ಏರ್ಪಡಿಸಿ ಸಹೋದರರಿಬ್ಬರು ಮಕ್ಕಳಾಗಿ ತಮ್ಮ ಕಾರ್ಯವನ್ನು ಪೂರ್ಣಗೊಳಿಸಿದ್ರು. ತಂದೆಯ ಸಾವಿನ ನಂತರ ಅವರದೇ ಯೋಚನೆಯಲ್ಲಿ ಮುಳುಗಿ ಕೆಲಸದ ಕಡೆ ನಿರಾಸಕ್ತಿ ತೋರ್ತಾ ಇದ್ದ ಕೇಶವ ಭಟ್ಟರ ವಿರುದ್ಧ ಅಣ್ಣ ಮಾಧವ ಭಟ್ಟ ಆಗಾಗ್ಗೆ ವಾಕ್ಸಮರ ನಡೆಸ್ತಿದ್ರು. ಅಣ್ಣನ ಬದಲಾದ ವರ್ತನೆ ಕೇಶವ ಭಟ್ರಿಗೆ ವಿಚಿತ್ರ ಅನಿಸತೊಡಗಿತ್ತು. ತಂದೆಯ ವರ್ಷದ ತಿಥಿ ಮುಗಿಯೋದನ್ನೇ ಕಾಯ್ತಿದ್ದ ಮಾಧವ ಭಟ್ರು ಅಂದೊಮ್ಮೆ ಕೇಶವ ಭಟ್ರು ಮನೇಲಿದ್ದ ಸಂದರ್ಭದಲ್ಲಿ ತಮ್ಮನ ಎದುರು ಕುಳಿತು ಎಷ್ಟೋ ವರ್ಷಗಳಿಂದ ಹೇಳಬೇಕು ಅಂತ ಹವಣಿಸುತ್ತಿದ್ದ ತಮ್ಮ ಮನದಲ್ಲಿದ್ದ ಮನೆ ಮುರುಕು ವಿಷಯವನ್ನು ಪ್ರಸ್ತಾಪಿಸಿದ್ರು. ನೋಡು ಕೇಶವ, ನಾನು ಎಂತ ಹೇಳಲಿಕ್ಕೆ ಬಂದೆ ಅಂದರೆ, ನೀನು ಒಬ್ಬನೇ ಎಷ್ಟು ಅಂತ ತೋಟದಲ್ಲಿ ದುಡಿಲಿಕ್ಕಾಗ್ತದೆ. ಇತ್ತೀಚೆಗಂತೂ ಸರಿಯಾಗಿ ಕೆಲಸದವರು ಸಿಗುವುದು ಕಷ್ಟ. ಅದಕ್ಕೆ ನಾನೊಂದು ಉಪಾಯ ಮಾಡಿದ್ದೇನೆ. ನಮ್ಮ ಜಮೀನು ತೋಟ ಎಲ್ಲವನ್ನು ಸೇರಿಸಿದರೆ ಒಂದು 10 ಎಕರೆ ಆಗ್ತದೆ. ಅದರಲ್ಲಿ ನಿನಗೆ 3 ಎಕರೆ, ಉಳಿದ 7 ಎಕರೆ ನನಗೆ. ನಾನು ಹೀಗೆ ಹೇಳ್ತಾ ಇದ್ದೇನೆ ಅಂತ ಬೇಸರ ಮಾಡ್ಕೋಬೇಡ ಮಾರಯ್ಯ. ನನಗೋ 2 ಹೆಣ್ಣು, ಅವಕ್ಕೂ ಮದುವೆ ಮಾಡಿ ಗಂಡನ ಮನೆಗೆ ಕಳಿಸ್ಬೇಕಲ್ಲ ಅಂತ ನಯವಾಗಿ ಮಾತಾಡ್ತಾ ತಮ್ಮನ ಮನ ಒಲಿಸ್ತಿರುವಾಗಲೇ ನಡುವೆ ಬಾಯಿ ಹಾಕಿದ ಅತ್ತಿಗೆ ಹರಿಣಿ, ಎಂತ ಮಾರೆ ನೀವು, ನಮ್ಮ ಕೇಶವ ಏನು ಸಣ್ಣ ಮಾಣಿಯ, ಎಂತ ಹೇಳಬೇಕು ಅಂದ್ಕೊಂಡಿದ್ದೀರೋ ಅದನ್ನು ನೇರವಾಗಿ ಹೇಳ್ಬೋದಲ್ಲ, ಅವನು ಅರ್ಥ ಮಾಡ್ಕೊಂತಾನೆ, ನಿಮಗೆ ಹೇಳಲಿಕ್ಕೆ ಆಗದಿದ್ರೆ ನಾನೇ ಹೇಳ್ತೇನೆ ಅಂತ ಗಂಡನ ಮುಖ ನೋಡಿದ್ರು. ಅವರು ಪ್ರತಿಕ್ರಿಯಿಸೋ ಮುನ್ನಾನೇ, ನೋಡಪ್ಪ ಕೇಶವ, ನೀನು ನಮ್ಮನ್ನು ಅಣ್ಣ ಅತ್ತಿಗೆ ಅಂದುಕೊಂಡಿದ್ಯೋ ಇಲ್ಲವೋ ನಮಗೆ ಗೊತ್ತಿಲ್ಲ. ಆದರೆ ನಾವಂತೂ ನಿನ್ನನ್ನು ಸ್ವಂತ ಮಗ ಅಂತಾನೆ ತಿಳಿದಿದ್ದೀವಿ. ನಾನು ನೇರವಾಗಿ ವಿಷಯಕ್ಕೆ ಬರ್ತೇನೆ. ಮಾವಯ್ಯ ಇದ್ದಾಗಲೇ ಈ ವಿಷಯವನ್ನು ಪ್ರಸ್ತಾಪ ಮಾಡಬೇಕು ಅಂತ ಎಷ್ಟೋ ಸಲ ಅಂದುಕೊಂಡ್ವಿ. ಆದರೆ ಅವರು ಬೇಸರಿಸಿಕೊಳ್ತಾರೆ ಅಂತ ಎಲ್ಲವನ್ನು ಸಹಿಸಿಕೊಂಡು ಸುಮ್ಮನಿದ್ವಿ. ಆದರೆ ಈಗ ಮಾವಯ್ಯ ಕೂಡ ನಮ್ಮೊಟ್ಟಿಗಿಲ್ಲ. ಈ ವಿಷಯ ಹಿಂದೆ ಇತ್ಯರ್ಥ ಆಗಬೇಕು ಅಂದವರ ಮಾತುಗಳು ಅರ್ಥವಾಗದೆ ಕೇಶವ ಭಟ್ರು ಅವರನ್ನೇ ಪ್ರಶ್ನಾರ್ಥಕವಾಗಿ ನೋಡಿದ್ರು. ನೋಡಪ್ಪ ಕೇಶವ, ನಿನ್ನ ಅಣ್ಣ ಹೇಳಿದಂತೆ ಬರೀ ತೋಟ ಜಮೀನು ಅಷ್ಟೇ ಅಲ್ಲ, ಇಡೀ ಮನೆಯೇ ಪಾಲಾಗಬೇಕು ಅಂತ ಹೇಳ್ತಿದ್ದ ಹಾಗೆ ಕೇಶವ ಭಟ್ರು ಹಾಗೂ ಶ್ಯಾಮಲಾರಿಗೆ ನಿಂತ ನೆಲವೇ ಕುಸಿದಂತಾಯಿತು. ಇಷ್ಟರವರೆಗೂ ತಮ್ಮ ಕಿವಿಗಳು ಆಲಿಸಿದ ಮಾತುಗಳು ಸುಳ್ಳಾಗಿರಲಿ ಅಂತ ಮನಸ್ಸಲ್ಲೇ ದೇವರನ್ನು ಸ್ಮರಿಸ್ತಾ, ಅತ್ತಿಗೆ, ನೀವು ಈ ವಿಷಯದಲ್ಲಿ ಹೀಗೆಲ್ಲ ತಮಾಷೆ ಮಾಡಲಿಕ್ಕೆ ಹೋಗಬೇಡಿ ಅಂತ ಅಣ್ಣನ ಮುಖ ನೋಡಿದಾಗ ತಮ್ಮನ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋದಕ್ಕೆ ಧೈರ್ಯ ಸಾಲದೆ ಎತ್ತಲೋ ಮುಖ ಮಾಡಿದ ಮಾಧವ ಭಟ್ರು, ನೋಡು ಮಾರಾಯ, ನಿನ್ನ ಅತ್ತಿಗೆ ತಮಾಷೆ ಎಂತಕ್ಕೆ ಮಾಡಬೇಕು? ಅವಳು ಇರೋ ವಿಷಯವನ್ನೇ ಹೇಳ್ತಾ ಇದ್ದಾಳೆ. ಅವಳು ಹೇಳಿದಂತೆ ಇವತ್ತೇ ಈ ಮನೆ 2 ಪಾಲಾಗಬೇಕು. ಮನೆಯಲ್ಲಿ 3 ಹಸು ಉಂಟು. ಅದರಲ್ಲಿ 2 ನನಗೆ, 1 ನಿನಗೆ. ಅಮ್ಮನ 4 ಚಿನ್ನದ ಬಳೆಗಳು, ಕಾಸಿನ ಸರ, ಡಾಬು, ಕಾಲಿನ ಕಡಗ, ಹೇಗೂ ನಿನಗೆ ಅದರ ಅವಶ್ಯಕತೆ ಇಲ್ಲ. ಅಜ್ಜಿಯ ನೆನಪಿಗೆ ನನ್ನ ಹೆಣ್ಣು ಮಕ್ಕಳಿಗೆ ಆಯಿತು. ಉಳಿದದ್ದು ಪಾತ್ರೆಗಳು. ಯಾರಾದರೂ ಹಿರಿಯರನ್ನು ಬರ ಹೇಳಿ ಅದನ್ನು ಸಮನಾಗಿ ಹಂಚಿಕೊಂಡ್ರೆ ಆಯಿತು. ಇದಕ್ಕೆ ನೀನೆಂತ ಹೇಳ್ತೀಯಾ ಅಂತ ಕೊಂಚ ಧೈರ್ಯ ತಂದ್ಕೊಂಡು ತಮ್ಮನನ್ನು ದಿಟ್ಟಿಸಿದ್ರು. ಅದಾಗಲೇ ಅತ್ತಿಗೆಯ ಮಾತುಗಳಿಂದ ಕುಸಿದಿದ್ದ ಕೇಶವ ಭಟ್ರು ಅಣ್ಣನ ಮಾತುಗಳು ಕಿವಿಗೆ ಬೀಳ್ತಿದ್ದ ಹಾಗೆ ಅವರ ಹೃದಯವೇ ಒಡೆದಂತಾಗಿತ್ತು. ಈಗಲೂ ಅವರಿಗೆ ಕಣ್ಮುಂದೆ ನಡೀತಿರೋದು, ತಾವು ಕೇಳ್ತಾ ಇರೋದು ಕನಸೋ ನನಸೋ ತಿಳಿಯಲಾಗದೆ ಕಣ್ಣರಳಿಸಿ ಅಣ್ಣನನ್ನೇ ನೋಡ್ತಿರುವಾಗ, ಕೇಶವ, ನಿನಗೂ ಇದಕ್ಕೆ ಒಪ್ಪಿಗೆ ಉಂಟು ಅಂತ ನನಗೂ ಗೊತ್ತುಂಟು. ಹಂಗಾರೆ ಈಗಲೇ ಕೆಲಸದಾಳು ಕುಮಾರನನ್ನು ಕರೆದು ಶೇಷಣ್ಣನನ್ನು ಬರ್ಲಿಕ್ಕೆ ಹೇಳಿ ಕಳಿಸ್ತೇನೆ ಅಂದ ಮಾಧವ ಭಟ್ರು ಹೆಂಡತಿಯತ್ತ ಮುಖ ಮಾಡಿ, ಏನೇ ಕುಮಾರ ಹಟ್ಟಿಯಲ್ಲೇ ಇದ್ನ ಅಥವಾ ತೋಟದ ಕಡೆ ಎಂತಾದ್ರೂ ಅಂತ ರಾಗ ಎಳಿತಿರುವಾಗಲೇ ಹರಿಣಿಯವರು, ಹಾಂ ಕಣ್ಕಂಡು ಬರ್ತೇನೆ ಅಂತ ಕೊಟ್ಟಿಗೆಯತ್ತ ತೆರಳುತ್ತಿದ್ದವರನ್ನು ತಡೆದ ಕೇಶವ ಭಟ್ರು, ಅತ್ತಿಗೆ 1 ನಿಮಿಷ ಅವರನ್ನು ತಡೆದಿದ್ರು. ಮನೆ ಇಬ್ಬಾಗ ಆಗೋದು ಇಷ್ಟವಿಲ್ಲದ ಕೇಶವ ಭಟ್ರು 1 ಕ್ಷಣ ಏನನ್ನೋ ಆಲೋಚನೆ ಮಾಡಿ, ಅಣ್ಣ 1 ನಿಮಿಷ ತಡಿ, ಯಾರಿಗೂ ಹೇಳಿ ಕಳಿಸೋ ಅವಶ್ಯಕತೆ ಇಲ್ಲ, ನಾನು ನನ್ನ ಹೆಂಡತಿ ಬಳಿ ಮಾತಾಡಬೇಕು ಅಂತ
ಶ್ಯಾಮಲಾರನ್ನು ಕರ್ಕೊಂಡು ತಮ್ಮ ಕೋಣೆಗೆ ನಡೆದ್ರು. ಕೇಶವ ಭಟ್ರು ಅತ್ತ ಹೋಗ್ತಿದ್ದ ಹಾಗೆ, ಓಹೋ ಖಂಡ್ಯ ಮಾರೈತಿ, ಹೆಂಡ್ತಿ ಗುಲಾಮ, ಎಷ್ಟೊತ್ತಿಗೂ ಅವಳ ಸೀರೆ ಸೆರಗು ಹಿಡಿದೇ ಸುತ್ತಾಡ್ತಾ ಇರ್ತಾನೆ. ಇನ್ನು ಈ ವಿಷಯದ ಬಗ್ಗೆ ಅವಳನ್ನು ಕೇಳಿಯೇ ನಿರ್ಧಾರ ತೆಗೆದುಕೊಳ್ಳೋದನ್ನು ಬಿಟ್ಟರೆ ಅವನಿಗೆ ಬೇರೆ ಗತಿ ಇಲ್ಲ ಅಂದ್ರು. ಅವರ ಮಾತುಗಳನ್ನು ಕೇಳಿ ಕಿಸಕಿಸ ನಗುತ್ತಿದ್ದ ಅವರ ಮಕ್ಕಳಿಬ್ರು, ಹೌದು ಅಪ್ಪಯ್ಯ, ಸರಿಯಾಗಿ ಹೇಳಿದ್ರಿ, ಹೆಂಡತಿ ಗುಲಾಮ ಯಾರು ಅಂತ ಮುಖ ಕಂಡ್ರೆ ಗೊತ್ತಾಗ್ತದೆ ಅಂತ ಜೋರಾಗಿ ಗಹಗಹಿಸಿ ನಗೋದಕ್ಕೆ ಪ್ರಾರಂಭಿಸಿದ್ರು. ಮಾಧವ ಭಟ್ರು ಮುಖ ಬೆಚ್ಚೆನಿಸ್ತು. ಗಂಡನನ್ನೇ ತಿನ್ನೋ ಹಾಗೆ ನೋಡ್ತಿದ್ದ ಹರಿಣಿಯವರು, ಏನ್ರೆ ದೊಡ್ಡವರು ಮಾತನಾಡುವಾಗ ಹಿಂಗೆ ನಿಂತ್ಕೊಂಡು ಕೇಳಿಸ್ಕೋಬಾರ್ದು ಅನ್ನೋ ಜ್ಞಾನ ಕೂಡ ಇಲ್ವೇನ್ರೆ? ಹೆಣೆ ನಿನಗೂ ಗೊತ್ತಾಗೋದಿಲ್ವಾ ಅಂತ ಹಿರಿಯವಳಿಗೆ 2 ಬೈಗುಳ ಹೆಚ್ಚೇ ಗದ್ರಿ, ಮಾಡೋಕೇನಾದ್ರೂ ಕೆಲಸ ಇದ್ರೆ ಕಾಣಿ ಅಂತ ಮಕ್ಕಳನ್ನು ಹೊರಕಳಿಸಿದ್ರು. ಕೆಲವು ಸಮಯಗಳಲ್ಲೇ ಹೆಂಡತಿಯೊಂದಿಗೆ ಹೊರಬಂದ ಕೇಶವ ಭಟ್ರು ಏನೋ ದೃಢ ನಿರ್ಧಾರ ಮಾಡಿದವರಂತೆ ಅಣ್ಣನ ಎದುರು ನಿಂತರು. ಏನಪ್ಪ ಕೇಶವ, ಹೆಂಡತಿಯೊಟ್ಟಿಗೆ ಮಾತನಾಡಿ ಆಯ್ತಾ? ಈಗಲಾದರೂ ಶೇಷಣ್ಣನಿಗೆ ಬರಲು ಹೇಳ್ಬೋದಾ ಅಂದವರ ಮಾತಿನಲ್ಲಿದ್ದ ಆತುರವನ್ನರಿತ ಕೇಶವ ಭಟ್ರು, ಅಣ್ಣ, ಈ ಮನೆ ಪಾಲು ಮಾಡುವಂತಹ ಅವಶ್ಯಕತೆ ಆದರೂ ಇಂಥ ಉಂಟು? ಎಲ್ಲವೂ ಸರಿಯಾಗೇ ಇದೆಯಲ್ಲ. ಅತ್ತಿಗೆ ಹೇಳಿದ್ರು, ಅಪ್ಪಯ್ಯ ಇದ್ದಾಗಲೇ ಮನೆ ಭಾಗ ಆಗಿದ್ದಿದ್ದರೆ ಅವರಿಗೆ ಬೇಸರ ಆಗ್ತಿತ್ತು ಅಂತ. ಈಗ ಅವರು ಇಲ್ಲ ಅನ್ನೋ ಕಾರಣಕ್ಕೆ ಪಾಲು ಮಾಡಿದರೆ ಅವರಿಗೆ ನೋವಾಗುವುದಿಲ್ಲ ಅಂದುಕೊಂಡ್ಯಾ? ಅವರು ಶಾರೀರಿಕವಾಗಿ ನಮ್ಮ ಜೊತೆ ಇಲ್ಲದೇ ಇರಬಹುದು, ಆದರೆ ಅವರ ನೆನಪುಗಳು ನಮ್ಮೊಂದಿಗೆ ಈ ಮನೆಯಲ್ಲಿಯೇ ಇದೆ ಅನ್ನೋದನ್ನು ಮರಿಬೇಡ. ಮನೇನ 2 ಪಾಲು ಮಾಡಿಕೊಂಡು ಜೀವನ ಮಾಡಿದರೆ ಅಪ್ಪಯ್ಯನಿಗೆ ದ್ರೋಹ ಮಾಡಿದ ಹಾಗೆ ಆಗ್ತದೆ ಅಂತ ನಿನಗೆ ಅನ್ನಿಸುವುದಿಲ್ವಾ? ನೀನು ಇಂಥದೇ ಹೇಳು, ನಾನಂತೂ ಇದಕ್ಕೆ ಒಪ್ಪುವ ಮಾತೇ ಇಲ್ಲ ಅಂತ ಕಡ್ಡಿ ತುಂಡು ಮಾಡಿದ ಹಾಗೆ ಮಾತಾಡಿದ್ರು. ತಮ್ಮನ ಮಾತುಗಳು ಮಾಧವ ಭಟ್ಟರ ಮನಸ್ಸನ್ನು ಬದಲಿಸುವುದೇ ಅಥವಾ ಅಣ್ಣನ ಮಾತಿಗೆ ಕೇಶವ ಭಟ್ಟರೆ ತಲೆದೂಗಬೇಕಾಗಿ ಬರುವುದೇ? ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ. ಮಿತ್ರರೇ, ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ನ ಮೂಲಕ ತಿಳಿಸಿ. ಹಾಗೆ ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕತೆ ಕೇಳ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.